ಚಾಮರಾಜನಗರ ಅರಣ್ಯ ಇಲಾಖೆ ಹಂಗಾಮಿ ನೌಕರರು ಧರಣಿ ಮಾಡ್ತಾ ಇದ್ದಾರೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ಹಂಗಾಮಿ ನೌಕರರ ಮುಷ್ಕರ. ಗುಂಡ್ಲುಪೇಟೆ ಬಂಡೀಪುರದ ಸಫಾರಿ ಕ್ಯಾಂಪಸ್ ಆವರಣದಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಇಂಥ ಬಿರು ಬೇಸಿಗೆಯ ಸಮಯದಲ್ಲಿ ನೌಕರರ ಧರಣಿ ನಡೀತಾ ಇದೆ. ಬೇಸಿಗೆ ವೇಳೆ ಕಾಡು ಕಾಯೋದಕ್ಕೆ ಸಿಬ್ಬಂದಿ ಇಲ್ಲದೇ ಇರುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇಲಾಖೆಯಿಂದ ವೇತನ ಸರಿಯಾಗಿ ಆಗ್ತಾ ಇಲ್ಲ, ಸೇವಾ ಭದ್ರತೆ ಇಲ್ಲ, ಖಾಲಿ ಹುದ್ದೆಯನ್ನ ಭರ್ತಿ ಮಾಡಿಕೊಳ್ಳಾಗ್ತಾ ಇಲ್ಲ, ಹೊರಗುತ್ತಿಗೆ ರದ್ದು ಸೇರಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ. ವಿವಿಧ ಅರಣ್ಯ ವಲಯಗಳ 700ಕ್ಕೂ ಅಧಿಕ ಸಿಬ್ಬಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಏಜೆನ್ಸಿಗಳು ನೀಡುವ ವೇತನ ಸರಿಯಿಲ್ಲ, ಏಜೆನ್ಸಿಗಳು ನೀಡುವಂತ ವೇತನ ಸರಿಯಿಲ್ಲ ಅನ್ನೋದಾಗಿ ಇದೀಗ ಸಿಬ್ಬಂದಿ ಆರೋಪ ಮಾಡ್ತಾ ಇದ್ದಾರೆ. ಬೇಡಿಕೆಗಳನ್ನು ಇಟ್ಟಿದ್ದಾರಲ್ಲ, ಈ ಬೇಡಿಕೆ ಈಡೇರುವವರೆಗೂ ಕೂಡ ಧರಣಿಯನ್ನ ಮುಂದುವರಿಸ್ತೀವಿ ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಬಂಡೀಪುರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. 3ನೇ ದಿನಕ್ಕೆ ಕಾಲಿಟ್ಟಿದೆ ನೌಕರರ ಮುಷ್ಕರ. ಬೇಸಿಗೆ ಸಮಯ ತುಂಬಾ ಡೇಂಜರ್ ಇರುತ್ತೆ, ಕಾಡುಗಳನ್ನ ಕಾಯಲೇಬೇಕಾಗತ್ತೆ. ಅಂತ ಸಮಯದಲ್ಲೇ ಈ ರೀತಿ ಮುಷ್ಕರಕ್ಕಿಳಿದು ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ.